ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಜಸ್ಟ್ ನಿಮ್ಮ ಜೊತೆ ಹಾಗೆ ಮಾತಾಡಿಕೊಂಡು ಕೆಲಸ ಮಾಡೋಣ ಅಂತ ಹೇಳಿ ರ್ಯಾಂಡಮ್ ಆಗಿ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅಂದರೆ, ಇವಾಗ ವರ್ಕಿಂಗ್ ವುಮೆನ್ ಅಂದ್ರೇ ಒಂಥರ ಏನಂತಾರೆ, ಏನೋ ಒಂಥರ ಸ್ಪೆಷಲ್ ಟ್ರೀಟ್ ಇರುತ್ತೆ. ಹೌಸ್ ವೈಫ್ ಅಂದರೆ ಹೌಸ್ ವೈಫಾ ಅನ್ನೋ ರೀತಿಯಲ್ಲಿ ಇರುತ್ತೆ. ಯಾರಾದರೂ ಬಂದು ಏನು ಮಾಡ್ತಿದ್ದೀರಾ ನೀವು ಅಂತ ಕೇಳಿದಾಗ ನಾವು ಹೌಸ್ ವೈಫ್ ಅಂತಂದರೆ ಹೌಸ್ ವೈಫಾ, ಓದಿದ್ದೀರಾ, ಯಾಕೆ ಹೌಸ್ ವೈಫು ಅನ್ನೋ ಥರ ಏನೋ ಒಂಥರ ಇದಾಗಿ ನೋಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ, ಏಕೆಂದರೆ ಈ ಒಂದು ಸಿಚುಯೇಷನ್ನ ನಾನು ಕೂಡ ಫೇಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಕೆಲವರಲ್ಲಿ ನೀವು ಕೂಡ ಫೇಸ್ ಮಾಡಿರ್ಬೋದು, ನಿಮಗೂ ಕೂಡ ಇದು ಅನಿಸಿರ್ಬೋದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹಾಗೆ ನನ್ನ ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ಇಂಟ್ರೊಡಕ್ಷನಲ್ಲೇ ಹೇಳ್ದಾಗೆ ಇವತ್ತು ನಾವು ಮಾತಾಡ್ತಿರೋದು ಬಂದು ಗೃಹಿಣಿಯರು, ಹೌಸ್ ವೈಫ್ ಅಥವಾ ಹೋಮ್ ಮೇಕರ್ ಏನು ಕರಿತೀವಿ ನಾವು, ಅವ್ರ ಬಗ್ಗೆ. ಅಂದರೆ ನಾನು ಒಬ್ಳು ಕೂಡ ಗೃಹಿಣಿನೇ. ಎಷ್ಟೊಂದು ಸಾರಿ ನೀ ಏನು ಮಾಡ್ತಿದೀಯಾ ಅಂತ ಕೇಳಿದಾಗ ನಾವು ಹೌಸ್ ವೈಫ್ ಅಂತ ಹೇಳ್ಕೊಳ್ಳುವಾಗಲೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ಹಿಂಜರಿಕೆ ಇರುತ್ತೆ, ಅಥವಾ ಕಾನ್ಫಿಡೆನ್ಸ್ ಇರೋದಿಲ್ಲ. ಅವ್ರು ಆಡ್ಕೊತಾರೆ ಅನ್ನೋದಿರುತ್ತೆ. ಏನಕ್ಕೆ ಅದು ಇರಬೇಕು ಅನ್ನೋದನ್ನ ನಾನಿವತ್ತು ಹೇಳ್ತಾ ಇದ್ದೀನಿ. ನಾವು ಮಾಡ್ತಾ ಇರೋ ಕೆಲಸ ಬಂದು ನಮ್ಮನೆ ಕೆಲಸ. ನಾವು ಏನಕ್ಕೆ ಕೆಲಸಕ್ಕೆ ಹೋಗ್ತಾ ಇಲ್ಲ, ಅಥವಾ ನಮ್ಮದೇ ಆದಂಥ ರೀಸನ್ಗಳು ನಮಗೆ ತುಂಬಾ ಇರುತ್ತೆ. ಹಾಗೆ ಕೆಲವರಿಗೆ ಮನೇಲಿ ಮಕ್ಕಳು ನೋಡ್ಕೊಳ್ಳೋದಕ್ಕೆ, ಅಥವಾ ಅತ್ತೆ ಮಾವ, ತಂದೆ ತಾಯಿ ಇವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಯಾರು ಇರೋದಿಲ್ಲ ಕೂಡ. ಹಾಗೆ ಕೆಲ್ಸಕ್ಕೆ ಹೋಗಿಬಿಟ್ರೆ ಮನೇಲಿ ಯಾರು ಮಾಡ್ತಾರೆ ಅನ್ನೋದು ಕೂಡ ಇದ್ದೇ ಇರುತ್ತೆ. ಸೊ ಅಂಥ ಒಂದು ರೀಸನಿಂದ ನಾವು ಕೆಲಸಕ್ಕೆ ಹೋಗೋದನ್ನ ಬಿಟ್ಟು ನಮ್ಮ ಮನೆಯವ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಆ ಕೆಲಸಕ್ಕೆ ಹೋಗುವಂಥ ಕೆಲಸನ ತ್ಯಾಗ ಮಾಡಿರ್ತೀವಿ ಅಂತಲೇ ಹೇಳ್ಬೋದು. ನಾನು ಕೂಡ ಬಿಫೋರ್ ಮ್ಯಾರೇಜ್ ವರ್ಕ್ ಮಾಡ್ತಾಯಿದ್ದೆ. ಆಫ್ಟರ್ ದ ಮ್ಯಾರೇಜ್ ನಾನು ಕೆಲಸನ ಬಿಟ್ಟಿರುವಂಥದ್ದು. ಓದಿದ್ದೀವಿ ಅಂದ ಮಾತ್ರಕ್ಕೆ ನಾವು ಕೆಲಸಕ್ಕೆ ಹೋಗಲೇಬೇಕು ಅನ್ನೋವಂಥ ಕಾನೂನು ಕೂಡ ಎಲ್ಲೂ ಇಲ್ಲ. ಓದೋದು ಏನೇ ಇದ್ರೂ ನಮ್ಮ ಜ್ಞಾನಕ್ಕೋಸ್ಕರ ಅಷ್ಟೇ, ಅದು ನಮ್ಮ ಅಹಂಕಾರಕ್ಕೆ ಅಥವಾ ಅದು ಶೋ ಆಫ್ಗೆ ಅಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗೆ ಕೆಲಸಕ್ಕೆ ಹೋಗೋರು ಹಂಗಾದರೆ ಶೋ ಆಫ್ ಮಾಡ್ತಾರಾ ಅಂತ ಕೂಡ ನೀವು ನನ್ನ ಕೇಳ್ಬೋದು. ಖಂಡಿತವಾಗ್ಲೂ ನಾನು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಕೆಲ್ಸಕ್ಕೆ ಹೋಗೋರ್ಗೂ ಕೂಡ ಮನೆಯಲ್ಲಿ ಸಮಸ್ಯೆ ಅಥವಾ ಏನೇ ಒಂದು ಪ್ರಾಬ್ಲಮಿಂದ ಅವರು ಮನೇಲಿ ಮಕ್ಕಳನ್ನ ಎಲ್ಲರನ್ನೂ ಬಿಟ್ಟು ಕೂಡ ಹೋಗ್ತಾರೆ ಅಂತ ಅಂದರೆ ಅವ್ರಿಗೆ ಅವ್ರದ್ದೇ ಆದಂಥ ರೀಸನ್ ಇರುತ್ತೆ, ಕಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಹೋಗ್ತಾರೆ. ಬಟ್ ನಾವು ಹೋಗಬೇಕು ಅಂತ ಅಂದ್ಕೊಂಡ್ರೂ ಕೆಲವೊಂದು ಇರುವಂಥ ಸಿಚುಯೇಷನ್ಗಳಿಂದ ನಾವು ಹೋಗ್ಲಿಕ್ಕಾಗೋದಿಲ್ಲ. ಹೋದರೆ ಮಕ್ಕಳನ್ನ ಯಾರು ನೋಡ್ಕೊತಾರೆ, ಅಥವಾ ವಯಸ್ಸಾಗಿರುವಂಥ ಅತ್ತೆ ಮಾವ, ತಂದೆ ತಾಯಿ ಯಾರಿರ್ತಾರೆ ಮನೇಲಿ ಅವ್ರನ್ನ ಯಾರು ನೋಡ್ಕೋತಾರೆ, ಈ ರೀತಿಯೆಲ್ಲ ನಮಗೆ ಮೈಂಡಿಗೆ ಬಂದಾಗ ನಾವು ಒಂದು ಸಣ್ಣ ಪುಟ್ಟ ತ್ಯಾಗ ಮಾಡೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗೆ ನಾವು ಹೌಸ್ ವೈಫ್ ಅಥವಾ ಹೋಮ್ ಮೇಕರ್, ಗೃಹಿಣಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಹಿಂಜರಿಕೆ ಇರಬಾರ್ದು ಅಂತ ಹೇಳ್ತೀನಿ. ಏಕೆಂದರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಯಾರಿಗೆ ಏನು ಬೇಕು ಏನು ಬೇಡ ಎಲ್ಲನೂ ಕೂಡ ನೋಡಿಕೊಂಡು, ಮಕ್ಕಳಿಗೆ ಅಥವಾ ಕೆಲಸದಿಂದ ಬಂದಂಥ ಗಂಡನಿಗೆ ಅಡುಗೆ ಮಾಡೋದಿರ್ಬೋದು, ಸ್ಕೂಲಿಂದ ಬಂದಂಥ ಸುಸ್ತಾಗಿ ಬಂದಂಥ ಮಕ್ಕಳ ಜೊತೆ ಖುಷಿಯಾಗಿ ಮಾತಾಡ್ತಾ ಅವರಿಗೆ ಏನಾದರೂ ಒಂದು ತಿಂಡಿ ತಿನಿಸು ಕೊಡುವಂಥದ್ದು, ಅವರ ಹೋಮ್ ವರ್ಕು ಅಥವಾ ಏನಿದೆ ಅದನ್ನು ನೋಡುವಂಥದ್ದು, ಮನೇಲಿರೋ ಅತ್ತೆ ಮಾವ, ತಂದೆ ತಾಯಿಗೆ ಟೈಮಿಗೆ ಸರಿಯಾಗಿ ಊಟ ಅಥವಾ ಅವ್ರದ್ದು ಏನೇನು ಮೆಡಿಸನ್ಸ್ ಇದೆ ಅದರ ಬಗ್ಗೆ ಕಾಳಜಿ ಮಾಡುವಂಥದ್ದು, ಇದನ್ನೆಲ್ಲ ನಾವು ಮಾಡ್ತಾ ಅದರಲ್ಲಿ ನಮ್ಮ ಸಂತೋಷ ಇದೆ. ಸೊ ಅದರಿಂದ ನಾವು ಯಾವುದೇ ಕಾರಣಕ್ಕೂ ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ, ಬೇರೆಯವ್ರು ಹೋಗ್ತಾ ಇದ್ದಾರೆ, ಸೊ ಯಾರಾದ್ರು ಕೇಳಿದಾಗ ನಾನು ಹೌಸ್ ವೈಫ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹಿಂಜರಿಕೆ ಇದೆ ಅಂತ ಯಾರ ಮನಸ್ಸಲ್ಲಿದೆಯೋ ಖಂಡಿತವಾಗ್ಲೂ ಅದನ್ನೆಲ್ಲ ಇವತ್ತೇ ತೆಗೆದಾಕಿ ನೀವು ಪ್ರೌಡಾಗಿ ಹೇಳ್ಕೊಬೋದು, ನಾನೊಬ್ಳು ಗೃಹಿಣಿ, ನಾನು ನನ್ನ ಮನೇನ ನಿಭಾಯಿಸ್ತಿದ್ದೀನಿ, ನಾನಿಲ್ಲ ಅಂದರೆ ನನ್ನ ಮನೆಗೆ ಕಷ್ಟ ಆಗುತ್ತೆ ಅನ್ನೋದನ್ನ ನೀವು ಪ್ರೌಡಾಗಿ ಹೇಳ್ಕೊಬೋದು. ಅದರಲ್ಲಿ ಯಾವುದೇ ರೀತಿ ಕೀಳರಿಮೆ, ಹಿಂಜರಿಕೆ ಯಾವುದೂ ಕೂಡ ಬೇಡ. ಸೊ ನನಗೆ ಈ ಥಾಟ್ ಯಾತಕ್ಕೋ ಹಾಗೆ ಏನೋ ಯೋಚನೆ ಮಾಡುವಾಗ ಬಂತು. ಸೊ ನನ್ನ ಥರನೇ ತುಂಬ ಜನ ಈ ರೀತಿ ಅನ್ಕೊತಾ ಇರ್ತೀರ ಅಲ್ವಾ ಮೈಂಡಲ್ಲಿ ಅಂತ ಅನಿಸಿ ಈ ಒಂದು ಲಾಗ್ನಲ್ಲಿ ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ. ನನ್ನ ಹಾಗೆ ಯಾರಿಗಾರು ಅನ್ನಿಸ್ತಾ ಇದ್ದರೆ
ಈ ಒಂದು ನನ್ನ ಮಾತುಗಳಿಂದ ಅವರಿಗೂ ಕೂಡ ಆ ಒಂದು ಹಿಂಜರಿಕೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಟಾಪಿಕ್ನ ನಾನಿವತ್ತು ನಿಮ್ಗಳ ಜೊತೆ ಮಾತಾಡೋಣ ಅಂತ ಹೇಳಿ ರೇಸ್ ಮಾಡಿದೆ ಅಷ್ಟೇ. ಹಾಗೆ ಇದನ್ನು ಹೇಳ್ತಾ ಆಗಲೇ ಹೇಳ್ದಾಗೆ ಕೆಲಸಕ್ಕೆ ಹೋಗೋರ ಬಗ್ಗೆ ನಾನು ಖಂಡಿತವಾಗ್ಲೂ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಆಗಲಿ ನಾನು ಮಾಡ್ತಾ ಇಲ್ಲ. ಅವ್ರಿಗೂ ನಾನು ಆಗಲೇ ಹೇಳ್ದಾಗೆ ಅವ್ರವ್ರದ್ದೇ ರೀಸನ್ ಇದ್ದೇ ಇರುತ್ತೆ. ತುಂಬಾ ಮನೇಲೂ ಮಾಡಿ ಆಚೆನೂ ಮಾಡಿಕೊಂಡು ಕಷ್ಟಪಟ್ಟು ಬರ್ತೀರ ಕೂಡ. ಸೊ ಬೇರೆಯವರು ನಮಗೆ ಕೇಳಿದಾಗ, ನಮ್ಮ ಫ್ರೆಂಡ್ಸೇ ಕೂಡ ನಮಗೆ ಕೇಳಿದಾಗ ನಮಗೆ ಇರುವಂಥ ಭಾವನೆ ಅಥವಾ ಹಿಂಜರಿಕೆ ಅದನ್ನು ನಾವು ಏನಕ್ಕೆ ಹೇಳಬೇಕು, ಅದರಲ್ಲಿ ಏನು ಹಿಂಜರಿಕೆ ಇದೆ, ಪ್ರೌಡಾಗಿ ಹೇಳೋಣ. ನನ್ನ ಮನೇನ ನಾನು ನೋಡ್ಕೊತಾ ಇದ್ದೀನಿ, ನನ್ನ ಮನೆಗೋಸ್ಕರ ನಾನು ಬೇರೆ ಒಂದು ಕೆಲಸನ ಮಾಡ್ತಾ ಇಲ್ಲ, ಅಥವಾ ನನಗೆ ಆ ಅವಶ್ಯಕತೆ ಇಲ್ಲ, ಈ ರೀತಿ ನಾವು ಪ್ರೌಡಾಗಿ ಹೇಳೋಣ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿದ್ದು ಅಷ್ಟೇ. ಸೊ ಅದೇ ರೀತಿಯಲ್ಲಿ ನನ್ನ ಕೆಲಸ ಕೂಡ ಮಾಡ್ಕೊತ ನಿಮ್ಗಳ ಜೊತೆ ಮಾತಾಡ್ತಾ ಇದ್ದೀನಿ. ಹೌಸ್ ವೈಫ್ ಆಗಿ ಅಂದರೆ ಮನೆಯಿಂದ ನಾವು ಆಚೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಪರಿಸ್ಥಿತಿಲಿ ನಾವು ಇಲ್ಲ ಅಂದಾಗ ಈ ರೀತಿ ಒಂದು ಯೂಟ್ಯೂಬು ಅಥವಾ ಬೇರೆ ಏನಾದರೂ ಮನೆಯಲ್ಲೇ ಮಾಡುವಂಥದ್ದು, ಅಥವಾ ನಾವು ಬರೀ ಮನೆ ಕೆಲಸನೇ ಮಾಡ್ತಾ ಕೂತ್ಕೊಳ್ಳೋ ಬದಲು ನಮ್ಮ ಒಂದು ಹವ್ಯಾಸಗಳು, ನಮಗೆ ಏನೊಂದು ಇಷ್ಟ ಇದೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು, ಓದೋದು, ಇದನ್ನೆಲ್ಲ ಕೂಡ ಮಾಡ್ಕೋಬೋದು. ಮನೇಲೇ ಇದ್ದೀವಿ, ನಾವು ಅಷ್ಟನ್ನೇ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋರಿಗೆ ನಾವು ಅದನ್ನು ಕೂಡ ತೋರಿಸ್ದಾಗ ಆಗುತ್ತೆ. ನಾವು ಮನೆಯೂ ಮೇಂಟೈನ್ ಮಾಡ್ತಾ ಈ ರೀತಿ ನಮ್ಮ ಹವ್ಯಾಸಗಳು, ನಮ್ಮ ಹ್ಯಾಬಿಟ್ಸ್ ಏನಿದೆ ಅದ್ರ ಕಡೆಯೂ ನಾವು ಆಸಕ್ತಿಯಿಂದ ಇದ್ದೀವಿ ಅಂತ ಕೂಡ ನಾವು ತೋರಿಸ್ಕೊಬೋದು. ತುಂಬ ಜನ ಇದ್ದಾರೆ ಬೇಕು ಅಂತಲೇ ಆ ರೀತಿ ಕಾಲೆಳೆದು ಮಾತಾಡೋರಿದ್ದಾರೆ. ಅವರಿಗೆ ನಾವು ಹೆದ್ರುಕೊಳ್ದಿರ ಅಥವಾ ಲೋ ವಾಯ್ಸಲ್ಲಿ ನಾವು ಹೌಸ್ ವೈಫ್ ಅಂತ ಹೇಳ್ದಿರ ಪ್ರೌಡಾಗಿ ನಾವು ಹೇಳ್ತು ಅಂದರೆ ಅವರೇ ಅವ್ರ ಪಾಡಗವರು ಬಾಯಿ ಮುಚ್ಕೊಂಡು ಹೋಗ್ತಾರೆ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆಲ್ಲ ಯಾರಿಗೆಲ್ಲ ಇದೇ ರೀತಿ ಹಿಂಜರಿಕೆ ಭಾವ ಇತ್ತು, ನಾವು ಬರೀ ಹೌಸ್ ವೈಫ್ ಅನ್ನೋದಿತ್ತು ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಇನ್ಮೇಲೆ ಯಾವುದೇ ರೀತಿ ಹಿಂಜರಿಕೆ ಬೇಡ ಹೇಳ್ಕೊಳ್ಳೋದ್ರಲ್ಲಿ, ಅಥವಾ ನಾವು ಬರೀ ಮನೇಲೇ ಇದ್ವಲ್ಲ ಅನ್ನೋದನ್ನ ಕೊರಗೋದು ಕೂಡ ಬೇಡ. ನಾವು ಮನೇಲಿರೋದು ನಮ್ಮವರಿಗೋಸ್ಕರ, ಹಾಗೆ ಅವರ ಒಂದು ಯೋಗಕ್ಷೇಮ ಅಥವಾ ಏನೇ ಇರ್ಬೋದು ಅದರಲ್ಲಿ ನಾವು ಸಂತೋಷನ ಕಾಣ್ತಾ ಇದ್ದೀವಿ ಅಂತ ಕೂಡ ನಾವು ಪ್ರೌಡಾಗಿ ಹೇಳ್ಕೊಬೋದು. ನಾವು ವಿತೌಟ್ ಸ್ಯಾಲ್ರಿ ನಮ್ಮವರ ಖುಷಿಗೋಸ್ಕರ, ನಮ್ಮವರಿಗೋಸ್ಕರ ನಾವು ಮನೆಯಲ್ಲೇ ಇದ್ದು ಮನೆಯಲ್ಲೇ ಅವರ ಕೆಲಸಗಳನ್ನ ಮಾಡ್ಕೊತ ನಮ್ಮ ಖುಷಿನ ಕಾಣೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಇನ್ನು ಮೇಲೆ ಯಾರೇ ಏನೇ ಕೇಳಿದ್ರು ಕೂಡ ನಾನು ಆಗಲೇ ಹೇಳ್ದಾಗೆ ಪ್ರೌಡಾಗಿ ಹೇಳ್ಕೊಳ್ಳಿ ನಾನೊಬ್ಬಳು ಗೃಹಿಣಿ ಅಂತ. ಅದರಲ್ಲಿ ಯಾವುದೇ ರೀತಿ ಹಿಂಜರಿಕೆ ಇಲ್ಲ. ನನ್ನ ಮನೆಯವ್ರನ್ನ ನೋಡ್ಕೊತ ನಾನು ಅದರಲ್ಲೇ ಖುಷಿಯಿಂದ ಇದ್ದೀನಿ ಅಂತ ಕೂಡ ಹೇಳ್ಬೋದು. ಅವಶ್ಯಕತೆ ಇದ್ದಲ್ಲಿ ಖಂಡಿತವಾಗ್ಲೂ ಕೆಲಸಕ್ಕೆ ಹೋಗಲೇಬೇಕಾಗತ್ತೆ. ಈಗಿನ ಕಾಲದಲ್ಲಿ ಇಬ್ಬರು ದುಡಿದ್ರೂ ಕೂಡ ಸಾಕಾಗೋದಿಲ್ಲ. ಬಟ್ ಮನೆ, ಮಕ್ಕಳು, ಹಿರಿಯರು ಅಂತ ಬಂದಾಗ ನಾವು ಈ ರೀತಿ ಒಂದು ಸಣ್ಣ ಪುಟ್ಟ ತ್ಯಾಗಗಳನ್ನ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಹಾಗೆ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ ಅಂದಾಗ ನಾವು ಹೊರಗೋಗಿ ದುಡಿಯುವಂಥ ಅವಶ್ಯಕತೆ ಕೂಡ ಬರೋದಿಲ್ಲ. ಆಗಲೇ ಹೇಳ್ದಾಗೆ ಅವಶ್ಯಕತೆ ಇದ್ದಲ್ಲಿ ಖಂಡಿತವಾಗ್ಲೂ ಹೋಗಲೇಬೇಕು. ಅವಶ್ಯಕತೆ ಇಲ್ದಿದ್ದಾಗ ಅಂದರೆ ನಾನು ಓದಿದ್ದೀನಿ, ಏನಕ್ಕೆ ನನ್ನ ಮನೇಲಿರಬೇಕು, ಏನಕ್ಕೆ ನಾನು ಇವ್ರುಗಳ ಕೆಲಸ ಎಲ್ಲ ಮಾಡ್ಕೊಂಡಿರಬೇಕು ಅನ್ನೋ ದುರಹಂಕಾರ ಅಥವಾ ಇನ್ನೇನೋ ಒಂದು ಬಂದಾಗ ಅದು ಖಂಡಿತವಾಗ್ಲೂ ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರೊಂದಿಗೆ ನಾನು ಹಾಗೆ ಕೆಲಸ ಮಾಡ್ತಾ ಇದು ಒಂದು ಪಡವಲಕಾಯಿ ಸಾಂಬಾರು ಕೂಡ, ಕೂಟ್ ಅಥವಾ ಸಾಂಬಾರು ಏನಂತ ಕರಿತೀವಿ, ಅದನ್ನು ಕೂಡ ಮಾಡ್ಕೊತ ನಿಮ್ಮ ಜೊತೆ ಮಾತಾಡಿದ್ದು ತುಂಬಾ ಖುಷಿ ಕೊಡ್ತು. ಸೊ ನಿಮಗೂ ಕೂಡ ಇವತ್ತಿನ ಈ ಒಂದು ವಿಷಯ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿರೋರು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ಕೂಟ್ ಏನಿದೆ ಅದು ರೈಸ್, ಸಾಂಬಾರು, ಮುದ್ದೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಈ ಮಟನ್ ಸಾಂಬಾರು ಏನು ಮಾಡ್ತೀವಿ ಅದೇ ರೀತಿಯಲ್ಲಿ ಮಾಡುವಂಥದ್ದು. ಸೊ ಇಷ್ಟೆಲ್ಲ ಮಾತಾಡ್ತಾ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಲೈಕ್ ಕೊಟ್ಟರೆ ನಮಗೊಂದು ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಇನ್ನು ಹೆಚ್ಚು ವೀಡಿಯೋಸ್ ಅಥವಾ ಈ ರೀತಿ ಯಾವುದಾದ್ರೂ ಒಂದು ಟಾಪಿಕ್ನ ಮಾತಾಡೋದಕ್ಕೆ ಕೂಡ ಇಷ್ಟ ಆಗುತ್ತೆ.
ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಮತ್ತೊಂದು ಏನಾದರೂ ವಿಷಯದಲ್ಲಿ, ಅಥವಾ ನಿಮಗೆ ಯಾವುದಾದ್ರು ಒಂದು ವಿಡಿಯೋಸ್ ಅಥವಾ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ಆ ರೀತಿ ಒಂದು ಕಂಟೆಂಟ್ಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹೋಗಿ ಬರ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಅ ಲಾಟ್.